ಇಂದು ವಿಶ್ವ ಜೈವಿಕ ಇಂಧನ ದಿನ. ರೈತರು ಕೇವಲ ಅನ್ನದಾತರಾಗಿ ಉಳಿಯದೆ ಊರ್ಜಾದಾತರಾಗಿಯೂ ಅಂದರೆ ಇಂಧನ ಪೂರೈಕೆದಾರರಾಗಿಯೂ ಬದಲಾಗುತ್ತಿರುವ ಹೊಸ ಕ್ರಾಂತಿಯೊಂದು ನಮ್ಮ ದೇಶದಲ್ಲಿ ನಡೆಯುತ್ತಿದೆ. ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಹಾಗೂ ಸ್ವಾವಲಂಬಿ ಆರ್ಥಿಕತೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜೈವಿಕ ಇಂಧನ ನೀತಿಗಳು ಮತ್ತು ಯೋಜನೆಗಳು ಹೇಗೆ ಕ್ರಾಂತಿ ಸೃಷ್ಟಿಸುತ್ತಿವೆ ಎಂಬುದರ ಕುರಿತು ವಿಶೇಷ ವರದಿ ಇಲ್ಲಿದೆ. ಭೂಮಿಯ ಆಳದಿಂದ ತೆಗೆಯುವ ಇಂಧನಗಳು ಮುಗಿದು ಹೋಗುವ ಹಂತ ತಲುಪುತ್ತಿರುವ ಈ ಕಾಲದಲ್ಲಿ ಪರ್ಯಾಯ ಇಂಧನದ ಅನಿವಾರ್ಯತೆ ಜಗತ್ತಿಗೆ ಅರಿವಾಗುತ್ತಿದೆ. ಇದೇ ಕಾರಣಕ್ಕಾಗಿ ಜೈವಿಕ ಇಂಧನಗಳ ಬಳಕೆ ಉತ್ತೇಜಿಸುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಜೈವಿಕ ಇಂಧನ ದಿನ ಆಚರಿಸಲಾಗುತ್ತದೆ. ಕೃಷಿ ತ್ಯಾಜ್ಯ, ಕಬ್ಬಿನ ಸಿಪ್ಪೆ, ಹಾಳಾದ ಧಾನ್ಯಗಳು ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ಉತ್ಪಾದಿಸುವ ಇಂಧನವೇ ಈ ಜೈವಿಕ ಇಂಧನ. ಇದು ಪರಿಸರಕ್ಕೆ ಮಾರಕವಾದ ಇಂಗಾಲದ ಹೊರಸೂಸುವಿಕೆಯನ್ನು ತಡೆಯುವುದಲ್ಲದೆ ತೈಲ ಆಮದಿನ ಮೇಲಿನ ದೇಶದ ಬಹುದೊಡ್ಡ ಆರ್ಥಿಕ ಹೊರೆಯನ್ನು ತಪ್ಪಿಸುತ್ತಿದೆ. ಕೇವಲ ಕಬ್ಬಿನ ರಸದಿಂದ ಮಾತ್ರವಲ್ಲದೆ ಕೃಷಿ ತ್ಯಾಜ್ಯ ಮತ್ತು ಬೆಳೆಗಳ ಕಳೆ ಸುಡುವುದನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಯಡಿ ಕೃಷಿ ತ್ಯಾಜ್ಯದಿಂದ 2ನೇ ತಲೆಮಾರಿನ ಜೈವಿಕ ಇಂಧನ ಘಟಕಗಳನ್ನು ಸ್ಥಾಪಿಸಲು ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಇದರಿಂದಾಗಿ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದ ಕೃಷಿ ತ್ಯಾಜ್ಯವು ಇಂದು ರೈತರಿಗೆ ಆದಾಯ ತರುವ ಸಂಪನ್ಮೂಲವಾಗಿ ಬದಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಈ ಘಟಕಗಳು ಲಕ್ಷಾಂತರ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿವೆ. ಈ ಮೂಲಕ ಇದರ ಆರ್ಥಿಕ ಲಾಭ ನೇರವಾಗಿ ರೈತರ ಜೇಬು ಸೇರುತ್ತಿದೆ. ಪೆಟ್ರೋಲಿಯಂ ಸಚಿವಾಲಯದ ಇತ್ತೀಚಿನ ವರದಿಗಳ ಪ್ರಕಾರ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮದ ಮೂಲಕ ಕಚ್ಚಾ ತೈಲ ಆಮದು ಕಡಿಮೆಯಾಗಿದ್ದರಿಂದ ದೇಶಕ್ಕೆ ಇಲ್ಲಿಯವರೆಗೆ ಸುಮಾರು 1.97 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ವಿದೇಶಿ ವಿನಿಮಯ ಉಳಿತಾಯವಾಗಿದೆ. ಅಷ್ಟೇ ಅಲ್ಲದೆ ಕಳೆದ 10 ವರ್ಷಗಳಲ್ಲಿ ಪರ್ಯಾಯ ಇಂಧನ ಉತ್ಪಾದನೆಗೆ ಕಚ್ಚಾ ವಸ್ತು ಒದಗಿಸಿದ ರೈತರಿಗೆ ಬರೋಬ್ಬರಿ 1.66 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಪಾವತಿಸಲಾಗಿದೆ. ಇದು ರೈತರನ್ನು ಅನ್ನದಾತನಿಂದ ಇಂಧನದಾತರನ್ನಾಗಿ ಬದಲಾಯಿಸಿದ ಸರ್ಕಾರದ ಬದ್ಧತೆಗೆ ಸಾಕ್ಷಿಯಾಗಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಭಾರತದ ನಾಯಕತ್ವವನ್ನು ಇದು ಎತ್ತಿ ಹಿಡಿದಿದೆ. 2023ರ G20 ಶೃಂಗಸಭೆಯಲ್ಲಿ ಭಾರತದ ಮುಂದಾಳತ್ವದಲ್ಲಿ ಆರಂಭವಾದ ಗ್ಲೋಬಲ್ ಬಯೋಫ್ಯೂಯಲ್ಸ್ ಅಲಯನ್ಸ್ ಜಗತ್ತಿನಾದ್ಯಂತ ಜೈವಿಕ ಇಂಧನ ಬಳಕೆಯನ್ನು ಹೆಚ್ಚಿಸುವ ಬಹುದೊಡ್ಡ ಹೆಜ್ಜೆಯಾಗಿದೆ. ಈ ಎಥೆನಾಲ್ ಬಳಕೆಯಿಂದಾಗಿ ಇದುವರೆಗೆ 952 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಡೆಯಲಾಗಿದೆ. ಇದು ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ಬಹುದೊಡ್ಡ ಗೆಲುವಾಗಿದೆ. ಒಟ್ಟಾರೆಯಾಗಿ ಮಣ್ಣಿನ ಮಕ್ಕಳನ್ನು ದೇಶದ ಶಕ್ತಿ ಕೇಂದ್ರವಾಗಿ ರೂಪಿಸುತ್ತಿರುವ ಕೇಂದ್ರ ಸರ್ಕಾರದ ಜೈವಿಕ ಇಂಧನ ಕ್ರಾಂತಿಯು ಪರಿಸರ ಮತ್ತು ಆರ್ಥಿಕತೆ ಎರಡಕ್ಕೂ ಬಹುದೊಡ್ಡ ವರದಾನವಾಗಿದೆ. ವಿದೇಶಿ ಇಂಧನದ ಮೇಲಿನ ಅವಲಂಬನೆಯನ್ನು ತಗ್ಗಿಸಿ ಹಸಿರು ಮತ್ತು ಶುದ್ಧ ಇಂಧನದ ಬಳಕೆಗೆ ಒತ್ತು ನೀಡುತ್ತಿರುವ ಇಂತಹ ರಾಷ್ಟ್ರೀಯ ಯೋಜನೆಗಳು ಮುಂಬರುವ ದಿನಗಳಲ್ಲಿ ಸ್ವಾವಲಂಬಿ ಹಾಗೂ ಬಲಿಷ್ಠ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವ ಬೃಹತ್ ಸಂಕಲ್ಪಕ್ಕೆ ಅತಿ ಮುಖ್ಯ ಚಾಲಕ ಶಕ್ತಿಯಾಗಲಿವೆ.